ನಮಸ್ಕಾರ ಸ್ನೇಹಿತರೆ. ಈ ದಿನ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ದೇವರಾಯನದುರ್ಗ ಒಂದು ದಿವ್ಯಕ್ಷೇತ್ರದಲ್ಲಿ ಯೋಗ ಭೋಗ ನರಸಿಂಹಸ್ವಾಮಿ ಒಂದು ದಿವ್ಯಕ್ಷೇತ್ರದಲ್ಲಿ ಇವತ್ತು ನೇರವಾಗಿ ನಾಡಿನ ಜನತೆಗೆ ಲೈವ್ ಮುಖಾಂತರ ತೋರಿಸೋಂಥ ಒಂದು ಕಾರ್ಯಕ್ರಮ ಮತ್ತು ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಒಂದು ದಿವ್ಯ ಕಾರ್ಯಕ್ರಮ. ಬನ್ನಿ ಹೋಗೋಣ. ನಡೀತಾ ಇದ್ದೀನಿ. ಓಕೆ ಸರ್, ಇಟ್ಕೊಳ್ಳಿ ಹಿಂಗೆ. ಜೋರು ಒಂದು ವಿಶೇಷ ಈಗ ಯೋಗ ಭೋಗ ನರಸಿಂಹಸ್ವಾಮಿ ಒಂದು ದಿವ್ಯಕ್ಷೇತ್ರದಲ್ಲಿ ಇಲ್ಲಿನ ಐತಿಹಾಸಿಕ ವಿಷಯವನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಗುರುಗಳ ಮುಖಾಂತರ ಹಮ್ಮಿಕೊತಾ ಇದ್ವಿ. ಇದಕ್ಕೆ ಪೂರ್ಣ ಸಹಕಾರ ಕೊಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಗುರುಗಳು. ಲಕ್ಷ್ಮೀ ಸ್ತನಕಸ್ತೂರಿ ಲಾಂಛನಾಯ ವೀಕ್ಷಿಸಿದರೆ ಶ್ರೀಮತ್ ಕರಿಗಿರೀಶಾಯ ನಾರಸಿಂಹಾಯ ಮಂಗಳಂ. ಇವರು ಯೋಗ ಲಕ್ಷ್ಮೀ ನರಸಿಂಹ ಅಂತ ಸಾಲಿಗ್ರಾಮ ಶಿಲೆ, ಪೂರ್ತಿ ಸಾಲಿಗ್ರಾಮ ಶಿಲೆ, ಪ್ರಭಾವಳಿ ಪೀಠ ಸಮೇತ ಉದ್ಭವ ಆಗಿರೋದು. ಸ್ವಯಂ ನಿತ್ಯ ಬ್ರಹ್ಮಕರಾಚಿತ ಅಂತ ಹೇಳ್ತಿರ್ತಾರೆ. ಪೂರ್ತಿ ಸಾಲಿಗ್ರಾಮ ಶಿಲೆ, ಪ್ರಭಾವಳಿ ಪೀಠ ಸಮೇತ ಉದ್ಭವ ಆಗಿರೋದು. ಬ್ರಹ್ಮದೇವರು ಈ ಕ್ಷೇತ್ರಕ್ಕೆ ಬಂದ್ಬಿಟ್ಟು ವಿಷ್ಣುವಲ್ಲೇ ಪ್ರಾರ್ಥನೆ ಮಾಡ್ತಾರೆ, ಈ ಕ್ಷೇತ್ರದಲ್ಲಿ ನನಗೆ ನರಸಿಂಹ ಅವತಾರದ ದರ್ಶನ ಕೊಡುವಂತ. ಲೋಕ ಕಲ್ಯಾಣಾರ್ಥವಾಗಿ 2000 ವರ್ಷಗಳ ಕಾಲ ತಪಸ್ಸು ಕೂತ್ಕೊಳ್ತಾರೆ ಬ್ರಹ್ಮದೇವರು. 2000 ವರ್ಷಗಳ ಆದಮೇಲೆ ಬ್ರಹ್ಮದೇವರಿಗೆ ದರ್ಶನ ಕೊಡ್ತಾರೆ ಸ್ವಾಮಿ. ಬ್ರಹ್ಮಕರಾಚಿತ ಉದ್ಭವಮೂರ್ತಿ ಅಂತ ಹೇಳಿ ಕರೀತಾರೆ. ಪದ್ಮಪುರಾಣ, ನಾರದ ಪುರಾಣ, ಸ್ಕಂದ ಪುರಾಣ, ಕರಿಗಿರಿ ವೈಭವದಲ್ಲಿ ಉಲ್ಲೇಖ ಆಗಿದೆ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದ್ರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಮೂಲತಃ ಲಕ್ಷ್ಮೀ ನರಸಿಂಹ ಅರ್ಧ ಪದ್ಮಾಸ ಹೊಂದಿದ್ರೆ ಎಡಗಡೆ ತೊಡೆಗೆ ನಮ್ಮ ಕೊಟ್ಟಿದ್ದಾರೆ ಯೋಗ ಲಕ್ಷ್ಮೀ ನರಸಿಂಹ ಅಂತ. ಯೋಗ ಪಟ್ಟಿಲಿಲ್ಲ. ಬ್ರಹ್ಮದೇವರು ಯೋಗದಲ್ಲಿದ್ದಾಗ ದರ್ಶನ ಕೊಟ್ಟಿರೋದ್ರಿಂದ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಊರುಗಡೆ ಭೋಗ ಲಕ್ಷ್ಮೀ ನರಸಿಂಹ ಅಂತ ಇದೆ. ಇಲ್ಲಿ ಬ್ರಹ್ಮದೇವರು ಪೂಜೆ ಮಾಡ್ಬೇಕಾದ್ರೆ ದುರ್ವಾಸಮುನಿಗಳು ಬ್ರಹ್ಮದೇವರನ್ನ ದರ್ಶನ ಮಾಡಕ್ ಬಂದಾಗ ಬೆಟ್ಟದಲ್ಲಿ ಉತ್ಸವ, ರಥೋತ್ಸವ, ಯಾಗಗಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಊರುಗಡೆ ಇನ್ನೊಂದು ದೇವರನ್ನ ಪ್ರತಿಷ್ಠೆ ಮಾಡ್ತಾರೆ. ದುರ್ವಾಸಮುನಿಗಳು ಪ್ರತಿಷ್ಠೆ ಮಾಡ್ತಾರೆ. ಅಲ್ಲಿ ಉತ್ಸವ, ರಥೋತ್ಸವ, ಯಾಗಗಳು ಎಲ್ಲ ಕಾರ್ಯಕ್ರಮಗಳು ವೈಭವದಿಂದ ನಡೆಯುತ್ತೆ. ಅದಕ್ಕೆ ಭೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳಿ ಕರೀತಾರೆ. ಇವರು ಉದ್ಭವಮೂರ್ತಿ ಕೆಳಗಡೆ ಇರೋದು ಪ್ರತಿಷ್ಠಾಪನೆ ಮಾಡಿದ್ರು. 2 ದೇವರು ದ್ವಾಪರ ಇದ್ದು ದೇವಸ್ಥಾನ ಕಟ್ಟಿ ಸುಮಾರು 1500 ವರ್ಷ ಆಗಿದೆ. ಜಟಕರಾಯ ಎಂಬ ಪಾಳ್ಯಗಾರರು ದೇವಸ್ಥಾನ ಕಟ್ಟಿರೋದು. ನಂತರ ಮೈಸೂರು ಸಾಮಂತರಾಜ ಚಿಕ್ಕದೇವರಾಯ ಅನ್ನೋರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ರು. 8, 9, 10 ಶತಮಾನ ತನಕ ಜಕ್ಕನದುರ್ಗ, ಜಟಕನದುರ್ಗ, ಚಿಕ್ಕನದುರ್ಗ ಅಂತ ಹೇಳಿ ಕರೀತಿದ್ರು. ಕಾಲಕ್ರಮೇಣ ದೇವರಾಯನ ದುರ್ಗ ಅಂತ ಹೇಳಿ ಕರೀತಿದ್ರು. ಇವರು ಉದ್ಭವಮೂರ್ತಿ ಕೆಳಗಡೆ ಪ್ರತಿಷ್ಠಾಪನೆ ಮಾಡ್ತಾರೆ. ಇಲ್ಲಿ ಯೋಗ ಲಕ್ಷ್ಮೀ ನರಸಿಂಹ ದೇವರು 95 ಆಗಸ್ಟ್ ತನಕ ದೇವರು ಭೂಸ್ಪರ್ಶ ಇರಲಿಲ್ಲ. ಬರೀ ಗಾಳಿಲೇ ಇದ್ರು. ಬರೀ ಗಾಳಿಲೇ ಇದ್ರು. ಮಧ್ಯ ಬಟ್ಟೆ ಬಾಳೆ ಎಲ್ಲ ಕಟ್ಟಿ ಹಾಕಿ 8 ದಿಕ್ಕಿನೂ ತೆಗಿಬೋದಾಯಿತು. 95 ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದಾಗ ಈಟ ಹಬ್ಬಿಸಿದಾಗ ದೇವರು ಕೂತ್ಕೊಂಡ್ಬಿಟ್ಟಿದೆ. ಅಂದ್ರೆ ಭೂಸ್ಪರ್ಶ ಮಾಡ್ತಾರೆ. ಮೊದಲು ಬರೀ ಗಾಳಿಲೇ ಇದ್ರು. ಅದು ವಾಯುವಾದ ಅಂತ ಗುಹೇರಿ ಶ್ರೀಪಾದ ತೀರ್ಥ ಅಂತ ಇದೆ. ಅಲ್ಲಿ ಬ್ರಹ್ಮದೇವರು ತಪಸ್ ಮಾಡಿದ ಜಾಗ. ಹಾಗೆ ಬ್ರಹ್ಮದೇವರಿಗೆ ಸ್ವಾಮಿ ದರ್ಶನ ಕೊಟ್ಟಾಗ ಬ್ರಹ್ಮದೇವರು ಸ್ವಾಮಿ ಪಾದ ಶ್ರೀಪಾದ ತೀರ್ಥ ಅಂತ ಹೇಳ್ತಿರ್ತಾರೆ. ಗುಹೇರಿದೆ. ಇವಾಗಲೂ ಸ್ವಾಮಿ ಪಾದ ತೀರ್ಥಗಳ ನೀರು ಜಿಗ್ತಾ ಇದೆ. ಅಂದ್ರೆ ಬಂಡೆ ನೀರು ಬರ್ತಾ ಇರುತ್ತೆ. ಪಬ್ಲಿಕ್ ಶಾನ್ ನೋಡೋದು ಆಚೆ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಯೋಗ ಲಕ್ಷ್ಮೀ ನರಸಿಂಹ ಕೆಳಗಡೆ ಭೋಗ ಲಕ್ಷ್ಮೀ ನರಸಿಂಹ. ಪ್ರತಿದಿನ ಪೂಜೆ ಕಾರ್ಯಕ್ರಮಗಳು ಇರುತ್ತೆ. ಹಬ್ಬ ವಿಶೇಷದಿಂದಲೆಲ್ಲ ಪೂಜೆ ಇರುತ್ತೆ. ಶ್ರಾವಣ ಮಾಸ ಜಾತ್ರೆ ಎಲ್ಲ ವೈಭವದಿಂದ ನಡೆಯುತ್ತೆ. ಶ್ರಾವಣ ನರಸಿಂಹ ಜಯಂತಿ ಜಾತ್ರೆ ಬಂದ್ಬಿಟ್ಟು ಪಾಲ್ಗುಣ ಮಾಸ ಕಾಮನ ಹಬ್ಬ ಬರುತ್ತಲ್ಲ, ಹೋಳಿ ಹಬ್ಬ ಆ ಟೈಮಲ್ಲಿ ಬರುತ್ತೆ. 13 ದಿನ ಜಾತ್ರೆ ಇರುತ್ತೆ. 13 ದಿವಸ ವೈಭವದಿಂದ ನಡೆಯುತ್ತೆ. ಯೋಗ ಲಕ್ಷ್ಮೀ ಕೆಳಗಡೆ ಭೋಗ ಲಕ್ಷ್ಮೀ. ಈಗ ಇಲ್ಲಿಗೆ ಜಾತ್ರೆ ವಿಶೇಷ ಇದ್ದಾಗ ಬರಾಂತ ಭಕ್ತಾದಿಗಳಿಗೆ ತಂಗ ವ್ಯವಸ್ಥೆ ಇದೆಲ್ಲ ಇದೆ. ಅದು ವಿಶೇಷ ಗೌರ್ಮೆಂಟಿಂದ, ಸರ್ಕಾರದಿಂದ ವಿಶೇಷ ಬಸ್ಸುಗಳು ಮಾಡ್ಕೊಡ್ತಾರೆ. ಬೆಂಗಳೂರಿಂದ ಆಗಲಿ ತುಮಕೂರಿಂದ ಆಗಲಿ ವಿಶೇಷ ಬಸ್ಗಳು ಮಾಡ್ಕೊಡ್ತಾರೆ. ಅನ್ನದಾಸೋಹ ಬರುವ ಭಕ್ತಾದಿಗಳಿಂದ ಪ್ರಸಾದ ವಿನಿಯೋಗ ಆಗ ಮನೆ ದೇವರು ಅಂತ ಇರೋರೆಲ್ಲ ಬಂದು ಕೊಪ್ಪಳು ಅಂತ ಮಾಡ್ತಾರೆ. ಅಲ್ಲಿ ಕೊಪ್ಪಳು ಒಂದು ವರ್ಷಕ್ಕೊಂದ್ಸತಿ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಎಲ್ಲರಿಗೂ ಜಾತ್ರೆಗೆ ಬರ್ತಾರೆ ಭಕ್ತಾದಿಗಳು. ಅವರಿಗೆಲ್ಲ ಪ್ರಸಾದ, ಪಾಕ, ಕೋಸಂಬರಿ. ವಿಶೇಷವಾಗಿ ಪೂಜಾ ಗುರುಗಳ ಮುಖಾಂತರ ನೇರ ನುಡಿ ಮುಖಾಂತರ ಸ್ವಾಮಿಯವರ ಒಂದು ಇತಿಹಾಸ ತಿಳಿಸೋಂಥ ಒಂದು ತುಂಬುರುದೆಯಿಂದ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ SV9 ಮತ್ತು ವಿಸ್ಮಯ ನ್ಯೂಸ್ ಚಾನಲ್ ಮುಖಾಂತರ ಮತ್ತು ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ಸಂಘಟನೆ ವತಿಯಿಂದ ಮತ್ತು ಕರ್ನಾಟಕ ರಾಜ್ಯ KPCC ನಮ್ಮ DK ಸಾಹೇಬ್ರ ಕಡೆಯಿಂದನೂ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಒಳ್ಳೆಯದಾಗಲಿ.
स्तंभाय नमः प्रमुखाय नमः रुद्राय नमः सर्वार्थाय नमः श्रीदेवाय नमः अंधाराय विक्राय नमः कोलाहलाय प्रणेवा विषयाय जगताय विचाराय रत्नमयिनाय गुणाय गोराविकाय नमः चंद्राय नमः ज्वालाय नमः ज्वालाय सर्वेम निधिराचरणाय दस्साचरणाय दस्साचरणाय नमः पुष्पाय नमः प्रार्थाय नमः चंद्रावोरे नमः सदाशिवाय नमः हिरण्याय विष्णुपुत्रेण इत्तिहानन्दनाय भद्राय नमः महाभद्राय नमः भद्राय नमः सुत्रिकाय कारणाय नमः विकराय नमः विकर्पणे नमः सदास्पदाय नमः शिंशुमहाराज नमः गौरात्मने नमः ईशान नमः सर्वे स्वाहा नमः नमः चित्राय नमः श्रेष्ठवे नमः पुरुषोत्तमाय नमः स्रावाय स्रावाय आम्ही दर्शन करतो ब्रह्मेयं महाविष्णुं चित्रं सर्वोहं सुखं वेदं सर्वं सर्वोत्तमाय राजाय लक्ष्मी लोकाय सर्वैश्वरोले ಇಲ್ಲ ओम नमो नमो भगवते जायमानं केतुर्षसामि जग्रये विदधात्यायं चन्द्रमाः स्थिरते दीर्घमायो श्रीयोगात्मीनाशमस्वमः सम्पूर्णा कृपाकटाक्षान्निगुण्यधामना ನಿಮ್ಮ ಕೈ ಕೊಡಿ ಮುಖ್ಯವಾಗಿ ಗುರುಗಳ ಮುಖಾಂತರ ಸ್ವಾಮಿ ದಿವ್ಯಕ್ಷೇತ್ರದಲ್ಲಿ ಹೊಸ ವರ್ಷದ ಒಂದು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮತ್ತು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಗುರುಗಳು ಸದಾ ವರ್ಷ ಹೀಗೆ ನಮಗೂ ಅವರ ಆಶೀರ್ವಾದ ಸದಾ ಇರಲಿ, ಸ್ವಾಮಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ನಮ್ಮ ಸಂಘಟನೆ ಮೇಲೆ ಇರಲಿ ಮತ್ತು ನಮ್ಮ KPCC ಇರಲಿ ಅಂತ ಕೇಳ್ಕೊತಾ ಈ ದಿನದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವು ತಮಗೆಲ್ಲರಿಗೂ ಸ್ವಾಗತ, ನಿಮ್ಮ ಪ್ರೀತಿ ಆಶೀರ್ವಾದ. ನಮಸ್ಕಾರ. ಅನ್ನೋ ಲಕ್ಷ್ಮೀ ಪ್ರಚೋದಯ ಪ್ರಿಯ ನಿರೀಕ್ಷಾಂತಸ್ತಾಯಿಷ್ಯಾಸ್ತु ರಾಜು ಓಕೆನಾ? ಅವರು ಬಿಸಿಲೋಗಿದ್ರೆ ಆಟ ಬರಲ್ಲ ಅಂತ ತಗೊಂಡೋಗಿ ಅಕ್ಕ ನರಸಿಂಹಸ್ವಾಮಿಗೆ ಹಾರ ಹಾಕ್ತಾರೆ ಅಕ್ಕ ಬರೀ ತುಳಸಿ ಹಾರ ತಗೊಂಡೋಗಿ ಆಯ್ತಾ ಬಿಡ್ಬೇಕಾ? ಒಂದೇ ಸಾಕು, ಇನ್ನೊಬ್ರು ಯಾರು ಏನಾದ್ರು ಬೇಕಾ?